ಹಲೋ, ಹಾಯ್, ನಮಸ್ಕಾರ. ನೀವೇನಾದರೂ ಶಿವರಾತ್ರಿಗೆ ಎಲ್ಲಿ ಹೋಗಬೇಕು, ಹೇಗೆ ಆಚರಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನಾನು ನಿಮ್ಗೆ ಬೆಸ್ಟ್ ಪ್ಲೇಸ್ ಹೇಳ್ತೀನಿ. ಬೆಂಗಳೂರಿಂದ ಜಸ್ಟ್ 80 ಕಿಲೋಮೀಟ್ರ್ ದೂರದಲ್ಲಿರೋ ಇಶಾ ಫೌಂಡೇಶನ್ ಈಗ ಬೆಂಗಳೂರಿನಲ್ಲೇ ಆಗಿದೆ. ಸೊ ಬೆಂಗಳೂರಿಂದ 80 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರದ ಹತ್ರ ಹೋದರೆ ನಿಮಗೆ ಇಶಾ ಫೌಂಡೇಶನ್ ಸಿಗುತ್ತೆ. ಸೊ ಅದಕ್ಕೆ ಹೇಗೆ ಹೋಗಬೇಕು, ಅಲ್ಲಿ ಏನೇನಿದೆ ನೋಡೋದಕ್ಕೆ, ಎಷ್ಟು ಖರ್ಚಾಗುತ್ತೆ ಅನ್ನೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಬೆಂಗಳೂರಿಂದ ಸೀದಾ ಚಿಕ್ಕಬಳ್ಳಾಪುರ ಹೋಗಬೇಕಾದ್ರೆ ನಿಮ್ಗೊಂದು ಟೋಲ್ ಗೇಟ್ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು ದೇವನಹಳ್ಳಿ ಏರ್ಪೋರ್ಟ್ ಟೋಲ್ ಗೇಟು. ಸೊ ಆ ಟೋಲ್ ಗೇಟು 105 ರೂಪಾಯಿ ಆಗುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಎಲ್ಲೂ ಟೋಲ್ ಗೇಟ್ ಕಟ್ಟೋ ಹೋಗಿಲ್ಲ, ಸ್ಟ್ರೈಟ್ ಚಿಕ್ಕಬಳ್ಳಾಪುರ ಹೋಗ್ತೀರ. ಸೊ ಹೋಗ್ಬೇಕಾದ್ರೆ ರೋಡ್ ತುಂಬ ಚೆನ್ನಾಗಿದೆ, ಆದರೆ ಇಶಾ ಫೌಂಡೇಶನ್ ಎಂಟ್ರೆನ್ಸ್ ಇದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಹೋಗ್ತಾ ಇಶಾ ಫೌಂಡೇಶನ್ ಎಂಟ್ರೆನ್ಸ್ ಸಿಗುತ್ತೆ. ಆ ಎಂಟ್ರೆನ್ಸ್ ಸಿಕ್ಕಿದಾಗ ಅಲ್ಲಿಂದ ನಿಮಗೆ ಆ ಶಿವನ ಐಡಲ್ವರೆಗೂ, ಅಂದರೆ ಶಿವನ ಮೂರ್ತಿವರೆಗೂ ರೋಡ್ ಇಲ್ಲ, ಫುಲ್ಲು ಎಲ್ಲ ಮಡ್ ರೋಡು, ತುಂಬ ಧೂಳಿರುತ್ತೆ. ಮತ್ತು ಗಾಡಿಗಳು ಅಷ್ಟೇ, ತುಂಬ ಒಂದು ಗಾಡಿ ಹೋಗೋಕ್ಕಾಗುತ್ತೆ ಅಷ್ಟೇ. ಸೊ ತುಂಬ ಕಷ್ಟಪಟ್ಕೊಂಡು ಹೋಗಬೇಕಾಗುತ್ತೆ. ಆದರೆ ರೋಡ್ ಮಾಡ್ತಾಯಿದ್ದಾರೆ, ಸ್ವಲ್ಪ ದಿನದಲ್ಲೇ ರೋಡೆಲ್ಲ ಕಂಪ್ಲೀಟ್ ಮಾಡ್ತಾರೆ, ಅವಾಗ ಆರಾಮಾಗಿ ಹೋಗಬೇಕಾಗುತ್ತೆ. ಸೊ ನಾವು ಹೊರಟಿದ್ದು ಭಾನುವಾರ. ಸೊ ಬೆಂಗಳೂರಿಂದ ನೀವು ಇಶಾ ಫೌಂಡೇಶನ್ಗೆ ಹೋಗೋದಕ್ಕೆ ನನಗೆ ಆಲ್ಮೋಸ್ಟ್ ಲೈಕ್ 2 ಅವರ್ ಹಿಡಿತು. ಸೊ ತುಂಬ ಟ್ರಾಫಿಕ್ ಇತ್ತು. ಸೊ 2 ಅವರ್ ಆಯಿತು ಇಲ್ಲಿಂದ ಹೋಗೋದಕ್ಕೆ. ಸೊ ಹೋಗೋಕ್ಕೆ ಬರೋದಕ್ಕೆ ಒಂದು 160 ಕಿಲೋಮೀಟ್ರ್ ಆಗುತ್ತೆ. ಪ್ಲಸ್ ಹೋಗೋಕ್ಕೆ 2 ಅವರ್, ಬರೋಕ್ಕೆ 2 ಅವರ್ ಅಂದ್ರೂ ಒಂದು 4 ಅವರು. ಅಲ್ಲಿ ನೋಡೋದಕ್ಕೆ ಒಂದು 2 ಅವರ್ ಅಂತ ಇಟ್ಕೊಂಡ್ರು 6 ಅವರು. ಒಂದು ದಿನದಲ್ಲಿ ಆರಾಮಾಗಿ ಎಲ್ಲ ಇಶಾ ಫೌಂಡೇಶನ್ನ ಫುಲ್ ಕವರ್ ಮಾಡಿಕೊಂಡು ಆರಾಮಾಗಿ ಹೋಗ್ಬಿಟ್ಟು ಮತ್ತೆ ಬರ್ಬೋದು. ಓಕೆ, ಸೊ ತೋರಿಸ್ತೀನಿ ಈಗ ಒಂದು ನಿಮಿಷ. ಕಚ್ಚಾ ರೋಡ್ ಅಂದರೆ ಮಡ್ ರೋಡ್ ಹೇಗಿರುತ್ತೆ ಅಲ್ಲಿಂದ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಬಂದರೆ ಇಲ್ಲಿ ಇದೆಯಲ್ಲ, ಇದೇ ಎಂಟ್ರೆನ್ಸು. ಸೊ ಇಲ್ಲಿಂದ ನಿಮಗೆ ಟಾರ್ ರೋಡ್ ಸಿಗಲ್ಲ, ಫುಲ್ಲು ಮಣ್ ರೋಡೆ. ಸೊ ಒಂದು ಆಲ್ಮೋಸ್ಟ್ ಲೈಕ್ ಒಂದು 2 ಕಿಲೋಮೀಟರ್ ಅಂದ್ಕೊಳ್ತೀನಿ. ಒಂದು 2 ಕಿಲೋಮೀಟ್ರ್ ಫುಲ್ಲು ಮಣ್ ರೋಡೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಫುಲ್ಲು ಮಣ್ ರೋಡು. ಮತ್ತು ನಾವು ಭಾನುವಾರ ಹೋಗಿದ್ವಲ್ಲ, ಸೊ ಫುಲ್ಲು ಹೆವಿ ಟ್ರಾಫಿಕ್ಕು ಎಲ್ಲ. ಮೋಸ್ಟ್ಲಿ ಲೈಕ್ ತುಂಬ ಜನಗಳು ಬಂದಿದ್ದರು, ಬೈಕು, ಕಾರುಗಳು, ತುಂಬ ಟ್ರಾಫಿಕ್ ಆಯಿತು ಅಲ್ಲಿ. ಯಾಕಂದರೆ ಚಿಕ್ಕ ರೋಡು ಪ್ಲಸ್ ಮಡ್ ರೋಡು, ಅದಕ್ಕೋಸ್ಕರ ಫುಲ್ ಟ್ರಾಫಿಕ್ ಆಯಿತು. ಸೊ ಆದರೆ ತುಂಬ ಜನ ಹೋದ್ರೂ ಸೊ ಅಲ್ಲಿ ಜಾಗ ವಿಶಾಲವಾಗಿರೋದ್ರಿಂದ ನಿಮ್ಗೆ ಜನ ಅಷ್ಟು ಕಾಣಿಸೋದಿಲ್ಲ. ಸೊ ಎಷ್ಟೇ ಜನ ಹೋದ್ರೂ ನಿಮಗೆ ವಿಶಾಲವಾಗಿದೆ ಜಾಗ, ಅಲ್ಲಿ ಆರಾಮಾಗಿ ನೋಡ್ಬೋದು, ಮಸ್ತ್ ತೃಪ್ತಿಯಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಐಡಲ್ ಮಾತ್ರ. ಸೊ ನೋಡಿ ಸಂತೋಷವಾಗಿ ನೀವು ಶಿವರಾತ್ರಿನ ಅಲ್ಲಿ ಏನಾದರೂ ಆಚರಿಸಂಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದೇವರ ಆಶೀರ್ವಾದ ಸಿಗುತ್ತೆ. ಚೆನ್ನಾಗಿ ಶಿವನ ಬೇಡಿಕೊಂಡು ಅಲ್ಲಿ ಶಿವರಾತ್ರಿ ಮಾಡಿ ಅಲ್ಲಿ ಭಜನೆ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೋದು. ಆದರೆ ಆವತ್ತಿನ ದಿನ ಜನ ಎಷ್ಟಿರ್ತಾರೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ತುಂಬ ಜನ ಇರ್ಬೋದು ಮೋಸ್ಟ್ಲಿ. ಯಾಕಂದರೆ ನಾವು ಜಸ್ಟ್ ಭಾನುವಾರ ಹೋಗಿದ್ದಕ್ಕೆ ಅಲ್ಲಿ ಎಷ್ಟು ನೋಡ್ತಾ ಇರ್ಬೋದು ನೀವು, ಫುಲ್ಲು ಸಿಕ್ಕಾಪಟ್ಟೆ ಜನ ಬಂದಿದ್ರು. ಹೆವಿ ಕಾರುಗಳು, ಎಲ್ಲಿ ನೋಡಿದ್ರು ಕಾರು ಮತ್ತು ಬೈಕುಗಳು ಅಷ್ಟೇ. 2 ವೀಲರಲ್ಲಿ ಬಂದವರಂತೂ ಬರೀ ಧೂಳಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಮೋಸ್ಟ್ಲಿ. ಅಷ್ಟು ಧೂಳು ಇರುತ್ತೆ ಅಲ್ಲಿ, ಯಾಕಂದರೆ ಮಡ್ ರೋಡ್ ಮಾಡಿಲ್ಲಲ್ಲ ಅದಕ್ಕೋಸ್ಕರ. ಸೊ ನಾವು ಕಾರ್ ಪಾರ್ಕಿಂಗ್ಗೆ ತುಂಬ ಜಾಗ ಇದೆ. ಸೊ ಕಾರ್ ತೊಗೊಂಡೋದ್ರೆ ಏನು ಪ್ರಾಬ್ಲಮ್ ಇರೋಲ್ಲ, ಆರಾಮಾಗಿ ವಿಶಾಲವಾದ ಜಾಗ ಇದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ. ಪಾರ್ಕಿಂಗಿಗಂತೂ ಏನು ತೊಂದರೆ ಆಗೋಲ್ಲ ನಿಮಗೆ. ಸೊ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ನಾಗ ಪ್ರತಿಷ್ಠಾಪನೆ ಇದೆ. ನೀವು ನೋಡ್ತಾ ಇರೋ ಆ ಶಿವನ ಐಡಲ್ ಇದೆಯಲ್ಲ, ಶಿವನ ಮೂರ್ತಿ ಎದುರುಗಡೆನೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾಗದೇವ್ರಿಗೆ ಏನಾದ್ರು ಪೂಜೆ ಮಾಡ್ಸಂಗಿದ್ರೆ ಅಲ್ಲೊಂದು ದೀಪ ಕೊಡ್ತಾರೆ. ಸೊ ಅದಕ್ಕೆ 120 ರೂಪಾಯಿ ತೊಗೊಳ್ತಾರೆ. ಜಸ್ಟ್ ಒಂದು ದೀಪ, ಅಂದರೆ ಮಣ್ಣಿನ ಮಡಿಕೆಯಲ್ಲಿ ದೀಪ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ಕೊಡ್ತಾರೆ ಒಂದು ತಟ್ಟೆಯಲ್ಲಿ. ಸೊ ಆ ದೀಪ ಮತ್ತು ಆ ಕೆಲವು ಸ್ವಲ್ಪ ಹೂವುಗಳಿಗೆ 120 ರೂಪಾಯಿ ತೊಗೊಂಡ್ರಂಗೆ. ಸೊ ಆ 120 ರೂಪಾಯಿ ತೊಗೊಂಡ್ಬಿಟ್ಟು ಆ ದೀಪ ಮತ್ತು ಹೂವನ ನಾಗದೇವರಿಗೆ 3 ಸುತ್ತಬಿಟ್ಟು ದೀಪ ಅಲ್ಲಿ ಇಟ್ಬಿಟ್ಟು ಮತ್ತೆ ಬಂದುಬಿಡ್ಬೇಕು ನಾವು. ಮತ್ತೆ ಅದೇ ದೀಪನ ಎತ್ಕೊಂಡು ಬೇರೆಯವ್ರಿಗೆ ಮಾಡ್ತಾರೆ ಜಸ್ಟ್ ಬತ್ತಿನ ಮಾತ್ರ ಚೇಂಜ್ ಮಾಡಿಬಿಟ್ಟು. ಸೊ ಓಕೆ, ಸೊ ಎದುರುಗಡೆ ಇರೋದೇ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದೇ ನಾಗ ಪ್ರತಿಷ್ಠಾಪನೆ. ತೋರಿಸ್ತೀವಿ, ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಕಾಣುತ್ತೆ. ಸೊ ಅಲ್ಲಿ ಆದರೆ ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಸೊ ಇದಿನ್ನು ಇನಿಷಿಯಲ್ ಸ್ಟೇಜ್ ಅಲ್ಲ. ಸೊ ನಿಮಗೆ
ಈ ಈಶಾ ಫೌಂಡೇಶನ್ ಇರೋದು ಒಂದು ಕೊಯಂಬತ್ತೂರು ಮತ್ತು ಇವಾಗ ಬೆಂಗಳೂರಲ್ಲಿ ರೀಸೆಂಟಾಗಿ ಮಾಡಿರೋದ್ರಿಂದ ಇನ್ನೂ ಬೆಂಗಳೂರಲ್ಲಿ ಫುಲ್ಲು ಡೆವಲಪ್ಮೆಂಟ್ ಆಗಿಲ್ಲ, ಆದರೆ ಮಾಡ್ತಾಯಿದ್ದಾರೆ, ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ನಾನು ನೋಡಿರೋ ಪ್ರಕಾರ ರೋಡು ಅಷ್ಟೇ, ರೋಡು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಸೊ ವಿಶಾಲವಾದ ಜಾಗ ಮಾಡ್ತಿದ್ದಾರೆ, ಪಾರ್ಕ್ಗಳು ಮಾಡ್ತಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೊಂದು ಅಪ್ರಾಕ್ಸಿಮೇಟ್ಲಿ 1 ವರ್ಷದಲ್ಲಿ ಫುಲ್ ಎಲ್ಲ ಕಂಪ್ಲೀಟಾಗಿ ನೋಡೋದಕ್ಕೆ ತುಂಬ ಒಳ್ಳೆ ಟೂರಿಸಮ್ ಏರಿಯಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಲ್ಲಿ. ಸೊ ನೀವು ನೋಡ್ತಿದ್ದೀರಲ್ಲ, ಮುಂದೆ ಇರೋದೇ ಅದೇ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ನಾಗದೇವರಿದೆ. ಸೊ ಅಲ್ಲಿ ಹೋದರೆ ಅಲ್ಲಿ ಫುಲ್ಲು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಅಲ್ಲಿ ಒಬ್ರು ಬಂದ್ಬಿಟ್ಟು ಸಡನ್ನಾಗಿ ನೀವು ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಜಸ್ಟ್ ನೀವು ಶಿವಂದು ಐಡಲ್ ಮಾತ್ರ ವೀಡಿಯೋ ಮಾಡಬೇಕು, ಇದು ನಾಗ ಪ್ರತಿಷ್ಠಾಪನೆ ಮಾಡಿರೋದನ್ನ ಇದು ವೀಡಿಯೋ ಮಾಡೋಂಗಿಲ್ಲ ಅಂತ ಸ್ಟಾಪ್ ಮಾಡಿಬಿಟ್ರು. ಸೊ ಆದ್ರೂ ನಾನು ಸ್ವಲ್ಪ ಮಾಡಿದ್ದೀನಿ, ನಾಗದೇವರು ಕಾಣಿಸೋ ರೀತಿ ಸ್ವಲ್ಪ ಮಾಡಿದ್ದೀನಿ, ನಿಮ್ಗೆ ಕಾಣಿಸುತ್ತೆ ಸ್ವಲ್ಪ ನೋಡಿದ್ರೆ ಅವ್ರು ಮತ್ತೆ ಸ್ಟಾಪ್ ಮಾಡಿದ್ದು ಕಾಣಿಸುತ್ತೆ. ಅವ್ರು ಸಡನ್ನಾಗಿ ಬಂದ್ಬಿಟ್ಟು ಇಲ್ಲ ಎಲ್ಲ ಕ್ಯಾಮ್ರಾ ಮಾಡೋಂಗಿಲ್ಲ, ಡಿಲೀಟ್ ಮಾಡಿ ವೀಡಿಯೋನೆಲ್ಲ ಅಂತ ಹೇಳಿದ್ರು. ನಾನು ಆಯಿತು ಮಾಡ್ತೀನಿ, ಸೈಡಿಗೆ ಹೋಗಪ್ಪ ಅಂದ್ಬಿಟ್ಟು ಡಿಲೀಟ್ ಮಾಡಿಲ್ಲ, ನಾನು ಹಂಗೆ ಇಟ್ಕೊಂಡಿದ್ದೆ. ಸೊ ಇದೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಕೆಲವು ಜನ ಅಲ್ಲಿ ಕೂತ್ಕೊಂಡಿದ್ದಾರೆ, ಮತ್ತು ಕೆಲವು ಜನ ಏನೋ ಬೇಡ್ಕೊಳ್ತಿದ್ದಾರೆ, ಮತ್ತು ಅದೇನೋ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಇದೇ ನಾಗದೇವರು. ಮುಂದೆಗಡೆನೂ ಒಂದು ನಾಗ ಪ್ರತಿಷ್ಠಾಪನೆ, ಸೊ 2 ಇದೆ. ಸೊ ನೋಡಿ, ಒಬ್ಬ ಬರ್ತಾನೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನನಗೆ ಕೇಳಿದ್ರೆ ಶಿವರಾತ್ರಿಗೆ ದಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಈಶಾ ಫೌಂಡೇಶನ್.